ಮೊದಲನೇ ಹಾಡನ್ನು ರಿಲೀಸ್ ಮಾಡಿದಾಗ ಬಂದಿದ್ದೆ. ಆವಾಗಲೂ ಹೇಳಿದ್ದೀನಿ, ನಾನು 40 ವರ್ಷ ಆಗ್ತಾಯಿದೆ ಅಮೇರಿಕಕ್ಕೆ ಹೋಗಿ. ಆದರೂ ಇವತ್ತು ನಾ ಮಂಡ್ಯ ಜಿಲ್ಲೆಯ ಬೆರನಹಳ್ಳಿಯವನೇ ಆಗಿರ್ತೀನಿ. ನನಗೆ ಕನ್ನಡ ಅನ್ನೋದು ಬಿಟ್ಟು ಇಂಗ್ಲೀಷನ್ನು ಕೇವಲ ವ್ಯವಹಾರಕ್ಕೋಸ್ಕರ ಮಾತಾಡ್ತೀನಿ ಹೊರತು ಕನ್ನಡನೇ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡೋದು. ನನ್ನ ಕನ್ನಡ ಅಮೇರಿಕಾದಲ್ಲಿದ್ದಾನೆ ಅಂತ ಯಾರೂ ನಂಬೋದು ಇಲ್ಲ. ಅದೇ ಆಸೆನಲ್ಲಿ ಇವ್ರು ತೋರಿಸಿದಾಗ ನಾನು ಮಂಡ್ಯದಲ್ಲಿ, ಅದರಲ್ಲೂ ಅಂಥ ಸುಂದರವಾದ ಆ ಭೂಮಿಯನ್ನು ತೋರಿಸ್ತೀನಿ ಅಂತ ಅವ್ರು ಹೇಳಿದಾಗ ನನಗೆ ಆದಷ್ಟು ಖುಷಿ ಬೇರೆ ಯಾವುದೂ ಅಲ್ಲ. ಅದು ಅಲ್ಲದೆ ಕೋಣಾಣೆ ಒಬ್ಬ ಆ ಹಾಡಿನಲ್ಲಿರ್ತಕ್ಕಂಥ ನೇಮು ದೊಡ್ಡ ತಾಯಿ ನಮ್ಮ ತಾಯಿ. ಅದು ಕೂಡ ಹೀಗೆ ನಮ್ಮ ಮನೆಯಲ್ಲಿ 100 ಜನಕ್ಕೆ ಮಾಡ್ತಾ ಇದ್ದ ಮುದ್ದೆ, ಆ ತಿರುಗಿಸ್ತಾ ಇರೋದು, ಆ ಮಡಿಕೆಯನ್ನು ಇವತ್ತು ನನ್ನ ಕಣ್ಮುಂದೆ ಇದೆ. ಅಷ್ಟು ಜನಕ್ಕೂ ಊಟ ಹಾಕುವಾಗ ಆ ಒಂದು ಮುದ್ದೆನ ಇವತ್ತು 10 ಜನ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಒಂದೇ ಆ ಮುದ್ದೆನೇ ಊಟ ಮಾಡ್ತೇವೆ. ಈಗ ಮನೆಯಲ್ಲಿ ಮಾಡಿದ್ರು, ಮಧ್ಯಾಹ್ನ ಮನೆಯಲ್ಲಿ ಮುದ್ದೆ ಮಾಡಿದ್ರು, ರಾತ್ರಿ ಕೂಡ ಅದು ಇನ್ನೊಂದು ಬೇಕು ನನಗೆ. ಅದು ಉಪ್ಸಾರು, ಅದೊಂದು ಹಬ್ಬ. ಉಪ್ಸಾರು ಮುದ್ದೆ ಅನ್ನೋ ದಿವಸ ನನಗೆ ಹಬ್ಬನೇ. ಬೇರೆ ದಿವಸ ಯಾವ ಹಬ್ಬ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ, ಆ ದಿನವೇ ಹಬ್ಬ. ಈ ಮುದ್ದೆ, ಇವ್ರು ಹಾಡಿರ್ತಕ್ಕಂಥ ಹಾಡು ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಜನಕ್ಕೆ ಈ ಮುದ್ದೆ ಸೊಪ್ಪು ಸಾರು ಏನು ಅನ್ನೋದು ಭಾಳಷ್ಟು ಜನಕ್ಕೆ ತಿಳಿದಿದೆ. ನೀವು ಆಗಲೇ ಈಗ ಹಾಡನ್ನು ಕೇಳಿದ್ದೀರಿ. ಆ ಸುಂದರವಾದ ಹೆಣ್ಣು ಮಗಳನ್ನ ಸುಂದರವಾಗಿ ವರ್ಣಿಸಿದ್ದಾರೆ ನವೀನ್ ಅವರು. ಇದನ್ನೆಲ್ಲ ಅದನ್ನು ನಾನು ನಿಮಗೆಲ್ಲ ಹೇಳೋದಷ್ಟೇ, ಇದು ಬಾಯಿ ಮಾತಾಗಬೇಕು ಜನಗಳಿಗೆ. ಈ ಸಿನಿಮಾ ನೋಡೋಕ್ಕೆ ಎಲ್ಲರೂ ಅವರವರ ದೃಷ್ಟಿನಲ್ಲಿ ಅವರು ಹೇಳಿದರೆ ಅದು ಸಕ್ಸಸ್ ಆಗುತ್ತೆ. ನವೀನ್ ಭಾಳ ತುಂಬ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಹೋಗ್ಬೇಕು, ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸಾಕಷ್ಟು ಜನ ಹೇಳ್ತಾರೆ, ಅಲ್ಲೊಬ್ರು ಒಳ್ಳೆ ಗುರುಗಳವ್ರೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ಅಲ್ಲೊಂದು ಒಳ್ಳೆ ಹೆಣ್ಣು ದೇವ್ರೈತೆ, ಅಲ್ಲೊಂದು ಒಳ್ಳೆ ಗಂಡು ದೇವ್ರೈತೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ನಿನಗೆ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ ಅಂತ. ಹಂಗೆ ಅಮೇರಿಕಕ್ಕೆ ಹೋದಾಗ ನನಗೆ ಚಿತ್ರರಂಗದಲ್ಲಿ ಯಾರು ಗಾಡ್ ಫಾದರ್ಸ್ ಇಲ್ಲ. ಅಮೇರಿಕಕ್ಕೆ ಹೋದಾಗ ಮಾದೇಶ್ವರ ಮುಖಾಂತರ ನನಗೆ ಅಣ್ಣನ ಪರಿಚಯ ಆದರು. ಏನಿಲ್ಲ, ಅದು ಎಷ್ಟು ಜನ ಸೇರ್ಕೊಂಡ್ಬಿಡ್ತಿದ್ರು, ಒಂದು 10-12 ಜನ ಸೇರ್ಕೊಂಡು ಎಲ್ಲ 5-5 ಲಕ್ಷ ರೂಪಾಯಿ ಹಾಕ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. 10-12 ಜನ ತಲೆನೂ 10-12 ಥರ ಇರುತ್ತೆ. ಸಿನಿಮಾಗಳು ಹಾಳಾಗ್ಬಿಡ್ತವೆ. ಹಾಡುಗಳು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ನೀನು ಹೋಗು, ನಾನಿದ್ದೀನಿ ನಿನ್ನ ಜೊತೆ ಅಂತ ಒಂಥರ ಮನುಷ್ಯ ರೂಪದಲ್ಲಿ ದೇವ್ರ ಥರ ನನಗೊಂದು ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಪರಿಚಯ ಮಾಡಿಕೊಟ್ಟಿದ್ದೀರಾ ಸರ್. ನನಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ. ಹೆಣ್ಣು ದೇವರು ಅಣ್ಣ. ಹೌದು, ಇವತ್ತು ನಮ್ಮ ಅಫಿಷಿಯಲ್ಲು ಈ ಚಿತ್ರದ ನಿರ್ಮಾಪಕರು ಚಿಕ್ಕಸೋಮಣ್ಣ ಅವರ ವೈಫ್, ಹೆಂಡತಿ ಕೀರ್ತಿ ಚಿಕ್ಕಸ್ವಾಮಿ, ವಾಷಿಂಗ್ಟನ್ DC. ಅವರು ಅಮೆರಿಕದಲ್ಲಿ ಇರೋದ್ರಿಂದ ಫಸ್ಟ್ ಸಾಂಗ್ ಲಾಂಚಿಗೆ ಬಂದಿದ್ರು. ನಾನೆಲ್ಲ ಲೈವ್ ಇಲ್ಲಿಂದನೇ ನೋಡ್ತೀನಿ ಅಂದರು. ಥ್ಯಾಂಕ್ಸ್ ಅಕ್ಕ, ನೀವು ಲೈವ್ ನೋಡ್ತಾ ಇದ್ದೀರಾ. ಸಾಂಗ್ ನೋಡಿ ಈಗ ಮಲಗಿರ್ತಾರ ಅಣ್ಣ ಎದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನೀವೆಲ್ಲ ಬಂದು ನಿಮ್ಮ ಆಶೀರ್ವಾದ ಈ ಹಾಡಿಗೆ ನಮಗೆ ಸಿಕ್ಕಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗು, ನಿಮ್ಮ ಮಾತುಗಳು ತುಂಬ